ಇವತ್ತು 78ನೇ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ದೇವಸ್ಥಾನದ ಒಂದು ಸ್ವಚ್ಛತೆ ಕಾರ್ಯಕ್ರಮ ಆಗಿರ್ಬೋದು ಮತ್ತು ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂ ಸ್ವಚ್ಛತೆ ಕಾರ್ಯಕ್ರಮವನ್ನು ಇವತ್ತು ನಾವು ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಅದು ಯಾರಾದರೂ ನಿವೃತ್ತಿ ಹೊಂದಿರೋರು ಅವ್ರನ್ನ ಹೋಗಿ ಭೇಟಿಯಾಗಿ ಸನ್ಮಾನ ಮಾಡೋದಾಗಲಿ ಮತ್ತು ಹಲವಾರು ಕಾರ್ಯಕ್ರಮವನ್ನು ನಾವು ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ನಮ್ಮ ಪಕ್ಷದ ಮಂಡಲದ ಅಧ್ಯಕ್ಷರು ವಿದ್ಯಾಧರ್ ಮಂಗಳೂರೇ ಅವರಾಗಿರ್ಬೋದು ಮತ್ತು ನಮ್ಮ ಅಶೋಕ್ ಬಗ್ಲಿ ಅವರು, ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ನಮ್ಮ ದಾನು ಪತಾಟೆ ಅವರು ಮತ್ತು ಎಲ್ಲ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತಿನ ದಿವಸ ಬೈಕ್ ರ್ಯಾಲಿ ಮುಖಾಂತರ ಇದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮತ್ತು ತಾವು ನೋಡ್ಬೋದು ಭಾಳಷ್ಟು ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಯುವ ಬಳಗ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ಅವರಿಗೆ ನಾನು ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತವಾಗಿ ಈ ಒಂದು ಅಫ್ಜಲ್ಪುರ ಗ್ರಾಮದಲ್ಲಿ ನಮ್ಮ ನಾಯಕರಾದಂಥ ನಿತಿನ್ ಜಿ ಗುತ್ತೇದಾರ್ ಮತ್ತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಂಥ ಅಶೋಕ್ ಜಿ ಬಗಲಿಯವರೇ ಮತ್ತು ನಮ್ಮ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಪತಾಟೆಯವರೇ ಮತ್ತು ನಮ್ಮ ಪಕ್ಷದ ಮುಖಂಡರೇ ಮತ್ತು ಕಾರ್ಯಕರ್ತರೇ, ಇವತ್ತಿನ ದಿವಸ ನಮ್ಮ ನಿತಿನ್ ಜಿ ಗುತ್ತೇದಾರ್ ನೇತೃತ್ವದಲ್ಲಿ ಪಕ್ಷದ ಯುವಕರು ಮತ್ತು ನಾಯಕರು ಕೂಡಿಕೊಂಡು ಒಂದು ಅಫ್ಜಲ್ಪುರದಲ್ಲಿ ಈ ದೇಶದ ಒಂದು ಸಂಭ್ರಮವನ್ನು ಆಚರಣೆ ಮಾಡಿದ್ದೆವು. ಅದರ ಜೊತೆಗೆ ಈ ಒಂದು ತಾಲೂಕಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯಾಗಲಿ ಮತ್ತು ಈ ಹನುಮಂದೇವ್ರ ಗುಡಿ ತೊಳೆಯೋದಾಗಲಿ ಈ ಒಂದು ನಮ್ಮ ಪಕ್ಷದ ವತಿಯಿಂದ ಮಾಡಿದ್ದೇವೆ. ಮತ್ತು ನಂತರ ಬೈಕ್ ರ್ಯಾಲಿ ತಾವು ನೋಡ್ದಂಗೆ ಇಡೀ ಗ್ರಾಮದಲ್ಲಿ ನಮ್ಮೆಲ್ಲ ಪಕ್ಷದ ಮುಖಂಡರು ಮತ್ತು ನಾಯಕರಂಥ ನಿತಿನ್ ಗುತ್ತೇದಾರ್ ಜಿ ಅವರ ನೇತೃತ್ವದಲ್ಲಿ ಒಂದು ಗ್ರಾಮ ಪ್ರದಕ್ಷಿಣೆ ಕೂಡ ಹಾಕಿದ್ದೇವೆ. ಈಗ ಮುಂದಿನ ಕಾರ್ಯಕ್ರಮ ಈ ಒಂದು ನಮ್ಮ ರಾಷ್ಟ್ರೀಯ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದವರಾಗಲಿ ಮತ್ತು ರಾಷ್ಟ್ರಕ್ಕಾಗಿ ಒಂದು ದೇಹ ಸಮರ್ಪಣೆ ಮಾಡತಕ್ಕಂಥ RSSನವರಾಗಲಿ ಮತ್ತು ಇನ್ನುಳಿದ ಮಠಾಧೀಶರಿಗೆ ಹೋಗಿ ನಾವು ಅವರಿಗೆ ನಮ್ಮ ನಿತಿನ್ ಜಿ ಗುತ್ತೇದಾರ್ ನೇತೃತ್ವದಲ್ಲಿ ಅವರಿಗೆಲ್ಲ ಸನ್ಮಾನ ಕೂಡ ಮಾಡ್ತಾಯಿದ್ದೀವಿ. ತಮ್ಮೆಲ್ಲರಿಗೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನನ್ನ ಪಕ್ಷದ ಎಲ್ಲ ಮುಖಂಡರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ನಾನು ನಮಸ್ಕಾರ ಸಲ್ಲಿಸುತ್ತಾ ಮಾತು